ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರು ಅಥವಾ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರಬಹುದಾಗಿರುವಂಥದ್ದು. ಸೆಕೆಂಡ್ PUC ವಿದ್ಯಾರ್ಥಿಗಳ ಮಕ್ಕಳ ಒಂದು ರಿಸಲ್ಟ್ ಇದೀಗ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಶಿಕ್ಷಣ ಸಚಿವರು ಇದೀಗ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಕೂಡ ಒಂದು ಕೆಲವೊಂದು ಮಹತ್ವದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ರಿಸಲ್ಟ್ ಅನ್ನು ಮಧ್ಯಾಹ್ನ 3 ಗಂಟೆಗೆ ವೆಬ್ಸೈಟ್ ಅಲ್ಲೂ ಕೂಡ ಪ್ರಕಟ ಆಗಿತ್ತು. ಶಿಕ್ಷಣ ಸಚಿವರು ಹಲವಾರು ಮಹತ್ವದ ಮಾಹಿತಿಗಳನ್ನು ಕೊಟ್ಟಿದ್ದು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೂಡ ಒಂದೊಂದಾಗಿ ಮಾಹಿತಿಗಳನ್ನು ನಿಮಗೆ ಕೊಡ್ತೀವಿ. ಸದ್ಯಕ್ಕೆ ಇವಾಗ ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆ 2 ಅಂದ್ರೆ ಸಾಮಾನ್ಯವಾಗಿ ಒಂದು ರಿಸಲ್ಟ್ ಏನು ಬಂದಿತ್ತಲ್ಲ, ರಿಸಲ್ಟ್ ನೋಡಿರ್ತೀರಾ. ನಿಮ್ಮ ಒಂದು ರಿಸಲ್ಟ್ ಅಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಅನುತ್ತೀರ್ಣ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರಬಹುದಾಗಿರುತ್ತೆ. ಎನ್ಸಿ ಅಂತ ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿವಿ. ಎನ್ಸಿ ಅಂದ್ರೆ ಏನು, ಎಕ್ಸ್ ಅಂತ ಬಂದಿರೇನು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ನೋಡ್ಕೋಬಹುದಾಗಿರುತ್ತೆ ನೀವು. ಸೊ ಈಗ ನಾಟ್ ಕಂಪ್ಲೀಟೆಡ್ ಅಂತ ಬಂದಿರುವಂತ ಮಕ್ಕಳು ಸೆಕೆಂಡ್ ಎಕ್ಸಾಮ್ ಬರೀಬೇಕು ಅಂತ ಇರ್ತೀರಾ, ಅಥವಾ ನಿಮ್ಮ ಒಂದು ಸ್ಕೋರ್ಗಳು ಕಡಿಮೆ ಆಗಿದೆ ಅನ್ಕೊಳ್ಳಿ, ಇವಾಗ ಅನ್ಕೊಂಡಷ್ಟು ಮಾರ್ಕ್ಸ್ಗಳು ನಿಮಗೆ ಬಂದಿಲ್ಲ. ಸೊ ಅಂತ ಅದಕ್ಕೆ ಬೇಜಾರಾಗೋದಕ್ಕೆ ನಿಮಗೆ ಎಕ್ಸಾಮ್ 2 ಕೂಡ ಅವಕಾಶ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಅಂದ್ರೆ ಮಾರ್ಕ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಇದನ್ನ ಸಪ್ಲಿಮೆಂಟರಿ ಅಂತ ಕರೆಯುವುದಿಲ್ಲ ಅಂತ ಇಲಾಖೆ ಹೇಳಿದ್ದಾರೆ. ಸೊ ಎಕ್ಸಾಮ್ 2 ಗೆ ಸಂಬಂಧಪಟ್ಟಂತೆ ಬರೀಬೇಕು, ಮಾರ್ಕ್ಸ್ ಅನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋ ಮಕ್ಕಳಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಒಂದು ಎಕ್ಸಾಮ್ 2 ನ ದಿನಾಂಕ ಪ್ರಕಟ ಆಗಿರುವಂತದ್ದು. ನಂತರದಲ್ಲಿ ಪರೀಕ್ಷೆಯನ್ನ 5 ದಿನಗಳ ಕಾಲ ಮುಂದೂಡಿಕೆ ಮಾಡಿ ಅಂದ್ರೆ ಪೋಸ್ಟ್ಪೋನ್ ಅನ್ನು ಮಾಡೋದ್ರ ಮುಖಾಂತರ ಶಿಕ್ಷಣ ಸಚಿವರು ಇದೀಗ ಮಾಹಿತಿನ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರು ಏನು ಹೇಳಿದ್ರು ಕಂಪ್ಲೀಟ್ ಆಗಿ ಮಾಹಿತಿ ನೋಡಿದ್ರೆ ತಿಳ್ಕೊಂಡು ಬರ್ತಾರೆ. ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ನಿಖರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಯಾಕಂದ್ರೆ ಪ್ರಮುಖವಾಗಿ ನಾವು ಹಿಂದೆ ಕೆಲ ದಿನಗಳಿಂದನೇ ಮಾಹಿತಿನ ಕೊಟ್ಟಿದ್ದೀವಿ. ಪರಿಷ್ಕೃತ ವೇಳಾಪಟ್ಟಿ ಅಂತ ಮಾಹಿತಿನ ಕೊಟ್ಟಿದ್ವಿ ಸೆಕೆಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಈಗ 5 ದಿನ ಮುಂದೂಡಿಕೆ ಯಾವ ತರ ಏನ ಪರೀಕ್ಷೆ ದಿನಾಂಕನೇ ಬಂದಿಲ್ಲ ಹಾಗೆ ಅಂತ ಕೆಲವರಿಗೆ ಡೌಟ್ಸ್ ಬರ್ತಾ ಇರುತ್ತೆ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಹಿಂದೆ ಕೂಡ ಒಂದು ಮಾಹಿತಿನ ಕೊಟ್ಟಿದ್ವಿ. ಎಕ್ಸಾಮ್ 2 ಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟ ಆಗಿದೆ ಅಂತ. ಸೊ ಆ ವಿಡಿಯೋ ಕೂಡ ಇನ್ನೂ ಇರುತ್ತೆ, ನೀವು ಗಮನಿಸಬಹುದಾಗಿರುತ್ತೆ. ಬಟ್ ಪ್ರೆಸೆಂಟ್ ಅಲ್ಲಿ ಇವಾಗ ಅದನ್ನು ಚೇಂಜಸ್ ಮಾಡಿರುವಂತದ್ದು ಇರುತ್ತೆ. ಪರಿಷ್ಕೃತ ವೇಳಾಪಟ್ಟಿ ಅಂತ ಪ್ರಕಟ ಮಾಡಿದಿಲ್ಲ, ಆ ಪ್ರಕಾರದಲ್ಲಿ ಏಪ್ರಿಲ್ ತಿಂಗಳ 25ಕ್ಕೆ ಒಂದು ಪರೀಕ್ಷೆಯನ್ನು ಶುರು ಮಾಡ್ತೀವಿ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟಿದ್ರು. ಸದ್ಯಕ್ಕೆ ಇವಾಗ ಶಿಕ್ಷಣ ಸಚಿವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವಾರ್ಷಿಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ಅಂತಕ್ಕಂತ ಇರುತ್ತಲ್ಲ, ಅದರ ಒಂದು ದಿನಾಂಕನ 5 ದಿನಗಳ ಕಾಲ ಪೋಸ್ಟ್ಪೋನ್ ಮಾಡ್ತಾ ಇದೀವಿ, ಮುಂದೂಡಿಕೆನ ಕೂಡ ಮಾಡ್ತಾ ಇದೀವಿ. ಸೊ ಆ ಪ್ರಕಾರದಲ್ಲಿ ಮಕ್ಕಳಿಗೆ CET ಎಕ್ಸಾಮ್ ಅನ್ನು ಬರೆಯುವಂತ ಮಕ್ಕಳಿಗೂ ಕೂಡ ಅದು ಹೆಲ್ಪ್ ಆಗಬಹುದಾಗಿರುತ್ತೆ. ಕೆಲವೊಂದು ರಿಸಲ್ಟ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಅಥವಾ ಕೆಲವೊಂದು ಅನುತ್ತೀರ್ಣ ಏನಾರು ಆಗಿದೆ ಅಂತ ಸಂದರ್ಭದಲ್ಲಿ ಅವರು ಕೂಡ ಎಕ್ಸಾಮ್ ನ ಬರೀಲಿಕ್ಕೆ ಮತ್ತೊಂದು 5 ದಿನಗಳ ಎಕ್ಸ್ಟ್ರಾ ಸಿಗ್ತಾ ಇದೆ. ಸೊ ಏಪ್ರಿಲ್ 25ರ ಬದಲಾಗಿ ಏಪ್ರಿಲ್ ತಿಂಗಳ 30ನೇ ತಾರೀಕಿನಿಂದ ಪರೀಕ್ಷೆಯನ್ನು ಶುರು ಮಾಡ್ತಿದೀವಿ, ವಾರ್ಷಿಕ ಪರೀಕ್ಷೆ 2 ಅಂತ ಶಿಕ್ಷಣ ಸಚಿವರು ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಆ ಪ್ರಕಾರದಲ್ಲಿ ಏಪ್ರಿಲ್ ತಿಂಗಳ 30ನೇ ತಾರೀಕಿನಿಂದ ಮೇ ತಿಂಗಳ 13ನೇ ತಾರೀಕು 2026ರ ತನಕ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಒಂದು 2026 ಏನಿದೆಯಲ್ಲ ವಾರ್ಷಿಕ ಪರೀಕ್ಷೆ 2 ಅಂತಕ್ಕಂಥದ್ದು ನಡೆಯುತ್ತೆ ಅಂತ ಶಿಕ್ಷಣ ಸಚಿವರು ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಿಂದ ಅಧಿಕೃತ ವೇಳಾಪಟ್ಟಿ ಕೂಡ ಶೀಘ್ರದಲ್ಲೇ ಪ್ರಕಟ ಆಗುವಂತದ್ದು ಇರುತ್ತೆ. ಅದು ಪ್ರಕಟ ಆದಾಗ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೂಡ ಕೊಡ್ತೇವೆ, ಯಾವ ದಿನದಂದು ಯಾವ ಸಮಯಕ್ಕೆ ಪರೀಕ್ಷೆಗಳಿರುವಂತದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಇನ್ ಡೀಟೇಲ್ ಮಾಹಿತಿನ ಕೂಡ ನಿಮಗೆ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಇನ್ನ ನೋಡ್ತಿರುವಂತವರು ಸಬ್ಸ್ಕ್ರೈಬ್ ಆಗಿ ಮತ್ತೊಮ್ಮೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಿರಂತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಾಕಷ್ಟು ಬರ್ತಿರುತ್ತೆ, ಎಲ್ಲಾನು ಕೂಡ ನೀವು ಕ್ವಿಕ್ ಆಗಿ ವೇಗವಾಗಿ ತಿಳ್ಕೊಬಹುದು. ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಆದಷ್ಟು ನೀವು ಮಾಹಿತಿ ತಿಳ್ಕೊಂಡ ನಂತರ ಅವ್ರಿಗೆ ಶೇರ್ ಮಾಡಿ ಕೂಡ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಮಾಡಬಹುದಾಗಿರುತ್ತೆ. ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಟೆಲಿಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಆರ್ಟಿಕಲ್ ಮುಖಾಂತರ ಹೆಚ್ಚುವರಿ ಮಾಹಿತಿನ ತಿಳ್ಕೊಬಹುದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಆಲ್ ದಿ ಬೆಸ್ಟ್.